ಗೈಸ್ ಹೊಸ ಎಕ್ಸ್ಪೀರಿಯನ್ಸ್ ನನಗೂ ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತಿರೋದು ಗೊತ್ತಿಲ್ಲ ಆ ಥರ ಮಾಡ್ತೀನಿ ಅಂತ ಹೇಳಿ ವಿಷಯ ಅಯ್ಯಯ್ಯೋ ನೋಡೋಣ ಮಾಡೋಣ ನಮ್ಮ ಮನೆಯವರಿಗೆಲ್ಲ ಟೇಸ್ಟ್ ಮಾಡಿಸಿ ಯಾವ ಥರ ಇತ್ತು ಅಂತ ಕೇಳ್ತೀನಿ ನಾನು ಸೊ ಎಕ್ಸಾಸ್ಟ್ ನಮ್ಗೆ ಇಂಗ್ಲಿಷ್ ನೋಡೋಣ ಗೈಸ್ ಮಾಡಿ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ತೋರಿಸಿ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಗೈಸ್ ಫಸ್ಟು ಒಲೆ ಹೊತ್ತಿರೋದು ನಾನು ಒತ್ತಿತ್ತು ಒಂದೇ ಒಂದು ಕಾರಣಕ್ಕೋಸ್ಕರ ಟೀಕೋಸ್ಕರ ಅದೊಂದೇ ಚೆನ್ನಾಗಿ ಗೊತ್ತಿತ್ತು ಆಯ್ತು. ಆಮೇಲೆ ಮಾಡ್ರಿ ನೀವು ಮನೇಲಿ ಈ ಥರ ಮಾಡ್ಕೊಂಡು ತಿನ್ರಿ ನಿಮಗೆ ಟ್ರೈ ಮಾಡ್ರಿ ಗೈಸ್ ನೀವು ಏನಾರ ಒಂದು ಸ್ವಲ್ಪ ಕ್ಲಿಯರ್ ಥರ ನಾನು ಇದು ಫಸ್ಟ್ ಮಾಡ್ತೀನಿ ಮಾಡೋಣ ಯಾವ ಥರ ಒಂದು ಟೇಸ್ಟ್ ಅಂತ ನೋಡಿದ್ದೀನಿ ಗೈಸ್ ಇಲ್ಲೆಲ್ಲ ರೆಡಿ ಐತೆ ಅದರಲ್ಲಿ ನಾವು ಮಾಡಿರೋ ಬಿರಿಯಾನಿ ಹೆಂಗಿತ್ತಜ್ಜಿ ಬಿರಿಯಾನಿ ನಿಜ ಹೇಳು Okay, let's go. ಹಲೋ ಗಾಯ್ಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋಣ. ನಮಸ್ಕಾರ ಗಾಯ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತೇಳಿ ಶುರು ಮಾಡೋಣ. ಇವತ್ತಿನ ತಮ್ಲೈನಲ್ಲಿ ನೋಡಿರ್ತೀರಿ ಏನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತೊಂದು ಕ್ರೇಜಿಯಾಗಿ ಒಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಯಾವತ್ತೂ ಮಾಡಿಲ್ಲ, ನೋಡೋಣ ಇವತ್ತು ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ. ಅಜ್ಜಿ ಯಾವ ಥರ ಮಾಡ್ಬೋದು? ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡಿನಿ. ಹಾಂ ಚೆನ್ನಾಗ್ ಮಾಡ್ಬೋದಾ? ತಿಂತೀಯ? ನಾ ಮಾಡಿ ತೋರಿಸ್ತೀನಿ ನೋಡು ಗೈಸ್. ನೋಡ್ರಿ ಗೈಸ್, ಟೈಮ್ ನೋಡ್ರಿ, ಆಲ್ಮೋಸ್ಟ್ ಆಲ್ 1 ಗಂಟೆ 11 ಗಂಟೆನೇ ಆಯ್ತೆ. ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ ಒಂದು ಸ್ವಲ್ಪ ತಿಂಡಿ ತಿನ್ಕೋಬೇಕು. ತಿಂಡಿ ಗೈಸ್ ಹೊಸ ಎಕ್ಸ್ಪೀರಿಯನ್ಸ್ ನನಗೂ ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತಿರೋದು ಗೊತ್ತಿಲ್ಲ ಆ ಥರ ಮಾಡ್ತೀನಿ ಅಂತ ಹೇಳಿ. ನೋಡೋಣ ಮಾಡೋಣ ನಮ್ಮ ಮನೆಯವರಿಗೆಲ್ಲ ಟೇಸ್ಟ್ ಮಾಡಿಸಿ ಯಾವ ಥರ ಇತ್ತು ಅಂತ ಕೇಳ್ತೀನಿ ನಾನು. ಸೊ ಎಕ್ಸಾಸ್ಟ್ ನೋಡೋಣ ಗೈಸ್, ಮಾಡಿ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ತೋರಿಸಿ. ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಯಾವ ಥರ ಮಾಡ್ಬೋದು ಅಂತ. ಐ ವಿಲ್ ಡೂ ಗೈಸ್. ಒಗ್ಗರಣೆಗೋಸ್ಕರ 1 ಟೊಮೊಟೊ ಮತ್ತು 2 ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ ಅಲ್ಲಿ ಪೇಸ್ಟ್ ಮಾಡಿ ಇಕ್ಕಿತೆ, ಅದೆಲ್ಲ ತೋರಿಸ್ತೀನಿ ಏನೇನು ಹಾಕಿತೆ ಅಂತ. ಆಮೇಲೆ ಪಲಾವ್ ಐಟಮ್ಸು ಫಸ್ಟ್ ಇದನ್ನೆಲ್ಲ ಹೆಚ್ಕೊಂಬಿಡೋಣ. ನೋಡ್ರಿ ಎಂತ ಇಷ್ಟ ತಕ ಮಾತಾಡಿದ್ದೀನಿ ಗೈಸ್. ಒಂದು 2 ನಿಮಿಷನೇನೋ ಮಾತಾಡಿದ್ದೀನಿ, ವೀಡಿಯೋನೇ ಆನ್ ಮಾಡಿಲ್ಲ. ಇದೇ ಥರ ಎಷ್ಟು ಸತಿ ವೀಡಿಯೋ ಮಾಡೀನಿ ಇದೇ ಥರ ಅಂತ ಗೊತ್ತಿಲ್ಲ. ಒಂದು ಸತಿ ಜಾತ್ರೆಯಲ್ಲಿ ಹಿಂಗೆ ಮಾಡಿದ್ದೆ, ಬನ್ನಿ ಮರ ಫುಲ್ಲೆಲ್ಲ ತಿಳ್ದಾದ್ಮೇಲೆ ಅದು ವೀಡಿಯೋ ಮಾಡಿಲ್ಲ, ಹತ್ತೋದು ಮತ್ತು ಫುಲ್ಲೆಲ್ಲ ವೀಡಿಯೋ ಮಾಡಿದ್ದೆ. ವೀಡಿಯೋ ಮಾಡೋದು ಒಂದೇನು ಗ್ಯಾಪ್ ನಿಂತು 2 ನಿಮಿಷ ಮಾತಾಡಿದ್ದೀನಿ ಕರೆಕ್ಟಾಗಿ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ವಸ್ತು ಅಂತೇಳಿ. ಹಂಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗ್ತಿಲ್ಲ, ಒಂದು ಸ್ವಲ್ಪ ಅಷ್ಟೇ ನಾನು ತಿನ್ನಂಗೆ. ಗೈಸ್ ಏನಾಗ್ಬಿಟ್ಟೈತೆ ಅಂತಂದರೆ 2 ದಿನದಿಂದ 2 ವ್ಲಾಗ್ ಮಾಡಿದ್ದೀನಿ. ಫುಲ್ಲೆಲ್ಲ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ರಿ. ಆದರೆ ವ್ಲಾಗ್ ಮಾಡೋಕ್ಕೆ ಏನಂತ ಗೊತ್ತಾಗ್ತಿಲ್ಲ ಗೈಸ್. ಏನಾರು ಒಂದು ಆಗ್ತಾನೆ ಐತೆ. ಈ ಫುಲ್ಲೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿನಿ, ಏನು ಹೋಗೋ ಮೂಮೆಂಟ್ ಅವಾಗ ಏನಾರು ಒಂದಾಗೋದು. ಇವತ್ತು ಹಂಗೆ ಫುಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಂಟ್ ಇಲ್ಲ, ಕರೆಂಟ್ ಹೋಗಿತ್ತು, ಅದೇನು ಮಾಡೋಕ್ಕಲ್ಲ. ಈಗ ಬಿಟ್ಟರೆ ಆಮೇಲೆ ಫುಲ್ ಸಂಜೆ ಮೇಲೆ ಕೆಲಸಕ್ಕೆ ಬರೋ ಆರ್ಡ್ರಿಗೆ. ಹಾಗಾಗಿ ಈಗ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ತೋರಿಸ್ತೀನಿ ಬಿಡ್ರಿ ಏನು ಅಂತೇಳಿ ಗೈಸ್. ಫಸ್ಟ್ಗೆಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ, ಚಿಕನ್ ಬಿರಿಯಾನಿ ಒಂದು ಸ್ವಲ್ಪ ಮಾಡ್ತಿರೋದಲ್ವ, ಫಸ್ಟ್ ಟೈಮ್ ಅಲ್ವಾ, ನನಗೂ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಅದಕ್ಕೆ ಇಷ್ಟು ತಗೊಂಡಿದ್ದೀನಿ ಚಿಕನ್ನ. ಹಾಗೆ ಇದು ಪೇಸ್ಟ್ ಮಾಡ್ಕೊಂಡಿರೋದು, ಇದೇನೇನು ಅಂತ ಹೇಳ್ತೀನಿ ಗೈಸ್, ಗೊತ್ತಿಲ್ಲ. ಆಮೇಲೆ ಹೆಚ್ಚಿರೋದನ್ನ ಇನ್ನೊಂದು ಸ್ವಲ್ಪ ಒಗ್ಗರಣೆದು ನಾನೇ ಹೆಚ್ಚಿರೋದು. ಇದನ್ನೆಲ್ಲ ನೋಡಿ ಪಕ್ಕ ಮಿತ್ರನೇ ಇದೇನು ಇಷ್ಟು ದಿವಸ ಆದರೂ ಹೆಚ್ಚೋದು ಕಲ್ತಿಲ್ವಲ್ಲ, ಈ ಥರ ಹೆಚ್ಚನಲ್ಲ ಅನ್ಕೊಂತ. ಸಪ್ರೇಟ್ ಕಾಳಿಂದು ಕಾಳು ಅದೆಲ್ಲ ಸಪ್ರೇಟ್ ಮಾಡ್ತಾರೆ, ನಾವು ಬಿರಿಯಾನಿ ಒಂದೇ ಮಾಡೋದು. ಆಮೇಲೆ ಇದು ಫ್ರೈಯು, ಕಬಾಬ್ ಒಂದು ಸ್ವಲ್ಪ, ಮತ್ತು ಇಲ್ಲಿ ಚಿಕನ್ ಸಾಂಬಾರು ಎಲ್ಲ ಫುಲ್ ರೆಡಿ ಐತೆ. ತೋರಿಸ್ತೀನಿ ನಾನು ಯಾವ ಥರ ಮಾಡೋದು ಚಿಕನ್ ಬಿರಿಯಾನಿ ಅಂತ. ನೀವು ಒಂದೊಂದ್ಸತಿ ನಿಮ್ಮ ಮನೆ ಟ್ರೈ ಮಾಡಿರಿ ಗೈಸ್ ಈ ಥರ ಹೊಸ್ತಾಗಿ. ಆಮೇಲೆ ಇನ್ನೊಬ್ರು ಇದ್ದಾರೆ ನಮ್ಮ ಬಾವರು ಅಂತ, ಅವ್ರು ಸಖತ್ತಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ರಿ ಬಿರಿಯಾನಿ. ಒಂದ್ಸತಿ ಅವ್ರ ಕೆಲವೊಂದ್ಸತಿ ರೆಸಿಪಿ ಮಾಡಿ ತೋರಿಸ್ತೀನಿ ತಗೊಳ್ರಿ, ಸಖತ್ತಾಗಿ ಮಾಡ್ತಾರೆ. ಹಾಗೆ ಇವತ್ತು ನಾನು ಟ್ರೈ ಮಾಡೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ ಮಾಡ್ತೀನಿ ತಗೊಳ್ರಿ ಗೈಸ್. ಇಲ್ಲಿ ಸಾಂಬಾರ್ಗೋಸ್ಕರ ಇಲ್ಲಿ ಒಲೆ ಹಚ್ಚಿ ರೆಡಿ ಮಾಡ್ತಾಯಿತ್ತು ನಮ್ಮ ಅಜ್ಜಿ. ಅಲ್ಲಿ ಇದು ಸಾಂಬಾರಿಗೆ ನಾನು ಕರೆಂಟ್ ಇಲ್ಲ, ಹಂಗಾಗಿ
ಗೈಸ್ ಫುಲ್ ಎಲ್ಲ ತೋರಿಸ್ತೀನಿ ನೋಡ್ರಿ, ಏನೇನು ತಾಂಡಿನಿ, ಏನೇನು ಹಾಕೋದು ಅಂತ ಹೇಳಿ. ಅಷ್ಟು ಅಕ್ಕಿ 1.25 ಕಪ್ಪೇನ ತಗೊಂಡಿದ್ವಿ, ಮತ್ತು ಒಗ್ಗರಣೆಗೆ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಟೊಮೊಟೊ ಮತ್ತು ಚಿಕನ್ ಪೀಸು ಒಂದು ಸ್ವಲ್ಪ ತಗೊಂಡಿನಿ ಅಷ್ಟೇ. ಆಮೇಲೆ ಮಾಡಿ ಚೆನ್ನಾಗಲ್ಲ ತಿನ್ನಲಿಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಗ್ಗರಣೆ ಐಟಮ್ಸ್ ಇವೇನೇನು ಹೇಳ್ತೀನಿ ನಂಗೆ ಗೊತ್ತಿಲ್ಲ, ಪಲಾವ್ ಐಟಮ್ಸು. ಆಮೇಲೆ ಇಲ್ಲಿ ಐತೆ ನೋಡ್ರಿ ಇದು ಪೇಸ್ಟು, ಇದೇ ಮೀನು. ಆಮೇಲೆ ಇಲ್ಲಿ ಖಾರದ ಪುಡಿ, ಉಪ್ಪು, ಆಮೇಲೆ ಇದೇನೋ ಒಂದು ಹಾಕಂಗಿಲ್ಲ ಅಂತೆ, ಮತ್ತು ಎಣ್ಣೆ, ಮತ್ತು ಕುಕ್ಕರು. ಮೇಯ್ನ್ಲಿ ಗ್ಯಾಸ್ ಒಳಗೆ ಈ ಕಡೆ ಶಿಫ್ಟ್ ಮಾಡಿ, ಕರೆಂಟ್ ಇದ್ರೆ ಹೆಂಗೆ ಅಲ್ಲೇ ಮಾಡಿ ಸಕತ್ತ ಇರೋದು, ಹಂಗಾಗಿ ಈ ಕಡೆ ಶಿಫ್ಟ್ ಮಾಡಿ ಮಾಡೋಣ ಮಾಡೋಣ. ಫಸ್ಟು ಒಲೆ ಹೊತ್ತಿರೋದು ನಾನು ಒತ್ತಿತ್ತು ಒಂದೇ ಒಂದು ಕಾರಣಕ್ಕೋಸ್ಕರ, ಟೀಕೋಸ್ಕರ. ಅದೊಂದೇ ಚೆನ್ನಾಗಿ ಹೊತ್ತಿತ್ತು. ಅಲ್ಲಿ ಸೆಕೆಂಡ್ಸ್ ಹೊಡೆದೈತಾ ಗೈಸ್. ಕುಕ್ಕರ್ ಇಟ್ಟಿರೋದು ದೊಡ್ಡದು ಮಾಡ್ತೀವಿ. ಆಮೇಲೆ ಊರಿಗೆ ಒಂಚೂರು ಕಮ್ಮಿ ಇರ್ಬೇಕ, ಎಣ್ಣೆ ಸಾಕ. ಸ್ವಲ್ಪ ಕಾಯ್ಬೇಕು ಎಣ್ಣೆ. ಎಣ್ಣೆ ಒಂದ್ ಸ್ವಲ್ಪ ಕಾಯ್ಲಿ. ಆಮೇಲೆ ಏನೇನು ಹಾಕಬೇಕು ಅಂದ್ರೆ ಈರುಳ್ಳಿ ಇಷ್ಟ ಹಾಕ್ಬೇಕು. ನಂಗೆ ಗೊತ್ತಿಲ್ಲ, ಹಾಗಾಗಿ ಎಳಿಸ್ಕೊಂಡ್ ಮಾಡ್ತಿರೋದು. 3 ಪಲಾವ್ ಎಲ್ಲ ಹಾಕ್ತೀನಿ. ಆಮೇಲೆ ಚಕ್ಕೆ, ಒಂಚೂರು ಜಾಸ್ತಿ ಹಾಕಿ. ಆಮೇಲೆ ಇದು ಏನಿದು ಏನಿದು ಇದು ಕಸ್ತೂರಿ ಮೆಂತೆ ಇಷ್ಟ ಹಾಕದ, ಇಷ್ಟ ಹಾಕ್ಬೇಕು ಇಷ್ಟ. ಇಷ್ಟ ಹಾಕದು. ಆಮೇಲೆ ಇದು ಇದೊಂದಿಷ್ಟು ಅಷ್ಟೇನಾ. ಆಮೇಲೆ ಲವಂಗ, ಈರುಳ್ಳಿ ಹಾಕ್ಬೇಕು. ಹಾಕಣ ಹಾಕ. ಎಲ್ಲ ಫ್ರೈ ಮಾಡ್ಕೊಬೇಕು. ನೀವು ಅಷ್ಟೇ ಟ್ರೈ ಮಾಡ್ರಿ ಏನಾರ. ನಾನು ಏನು ಮಾಡಕ್ ಬರಲ್ಲ, ಒಂದು ಟೀ ಒಂದು ಚೆನ್ನಾಗಿ ಕಾಸ್ತೀನಿ ಕುಡಿತೀನಿ, ಅದೊಂದೇ ಬರೋದು ನನಗೆ. ಇವತ್ತು ಫಸ್ಟ್ ಟೈಮ್ ಈ ತರ ಎಲ್ಲ ಮಾಡ್ತಿರೋದು. ನಾವು ಅಮ್ಮಿದ್ರೆ ನೋಡಿ ಪಕ್ಕ ಮಾಡ್ಸಕ್ ಬಿಡ್ತಿರ್ಲಿಲ್ಲ. ಮಾಡೋದು ತಿನ್ನೆ ಆದ್ರೂ ಮಾಡ್ಸಲ್ಲ, ಮಾಡ್ಕೊಡುತ್ತೆ ನೋಡು. ಹಸಿ ವಾಸನೆ ಹೋಗೋದಕ್ಕ ಟೊಮಟೊ ಹಣ್ಣು ಇನ್ನು ಆಯಿಲ್ ಅನ್ಸುತ್ತೆ, ಕೆಂಪುಗಾಗಬೇಕು ಅಂತ ಹೇಳಿ ಗೈಸ್. ಟೊಮೊಟೊ ಹಾಕ್ತಿರೋದು ಇವಾಗ. ಟೊಮೊಟೊ ಒಂದ್ ಸ್ವಲ್ಪ ಹಾಕ್ತೀನಿ. ಹೆಂಗಿರುತ್ತೆ ಬಿರಿಯಾನಿ ಅದಂತೂ ಗೊತ್ತಿಲ್ಲ. ಈಗ ಮಸಾಲೆ ಹಾಕಿರ್ಬೇಕು, ಗೊತ್ತಿರೋದಲ್ವಾ. ಗೈಸ್ ಇದು ಏನೇನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಎಲ್ಲ ಹಾಕಿದೀವಿ. ಅದಕ್ಕೆ ಎಲ್ಲ ಹಾಕಿರೋದನ್ನ ಪೇಸ್ಟ್ ಮಾಡ್ಕೊಂಡಿರೋದು ಗೈಸ್, ರುಬ್ಕೊಂಡಿರೋದು. ಇದನ್ನ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರ್ ಹಾಕ್ಬೋದಾ? ಮತ್ತಿದೆಲ್ಲ ಹೋಗಿ ನೀರು ಹಾಕೋದು ಹಸಿ ವಾಸನೆ ಹೋಗೋ ತನಕ ಹಂಗೆ ಇದು ಮಾಡಬೇಕು. ಇದೆಲ್ಲವ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೋಡಿ ನಾವು ಹುಡುಗರು ಹಿಂಗೆ ಫಸ್ಟ್ ಪುಡಿ ಹಾಕೊಂಡು ಘಮ ಘಮ ಆಗ್ತಿತ್ತು ಈಗಲೇ ಅಂತ ಹೇಳಕ್ಕಾಗಲ್ಲ.
ಸ್ವಲ್ಪ ಅರ್ಶಿನ ಪುಡಿ ಇಷ್ಟ ಹಾಕು ಹಾಕು. ಕಳಿಸಿದೆಲ್ಲ ಸ್ಮೆಲ್ ಹೋಗ ಪಸಿ ವಾಸನೆ ಕರೆಕ್ಟಾಗಿ ಕಾಣಿಸ್ತಾ ಗೈಸ್ ಸ್ವಲ್ಪ ಚಿಕನ್ ತಗೊಂಡಿರೋದು ನಾನು ಜಾಸ್ತಿ ಪೀಸ್ ಹಾಕಿ ಹೋಗ್ತಿಲ್ಲ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಷ್ಟೇ ಚಿಕನ್ ಹಾಕ್ತೀನಿ. ತಾನೆ ಹಾ ಕೈ ಹೊಡಿತೀನಿ. ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೆ ಸರಿ. ದೊಡ್ಡದಾಯ್ತು. ಈಗ ಒಂದು ಸ್ವಲ್ಪ ಚಿಕನ್ ಮಸಾಲಾನು ಸಾಸ್ ಪುಡಿನೂ ಹಾಕಿ. ಗೈಸ್ ತೇಜು ಚಿಕನ್ ಮಸಾಲ ಸಾಕಾ? ಸಾಕು ಹಾಗೆ ಖಾರದ ಪುಡಿ ಸ್ವಲ್ಪ ಕಾಲು ಚಮಚ ಹಾಕು. ಗೈಸ್ ಇನ್ನು ಚೂರು ನನ್ ಖಾರನೇ ಜಾಸ್ತಿ ತಿನ್ನಕ್ಕಾಗಲ್ಲ, ಹಂಗಾಗಿ ಒಂದೇ ಒಂದ್ ಸ್ವಲ್ಪ ಹಾಕ್ತೀನಿ ಖಾರ ಪುಡಿ. ಇನ್ನು ಚೂರು ಹಾಕು. ಜಾಸ್ತಿ ಉಪ್ಪು ಖಾರ ಉಪ್ತೀನಿ, ಖಾರ ತಿನ್ನಕ್ಕಾಗಲ್ಲ. ಸಾಕಾ? ಇದೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಬಿರಿಯಾನಿ ಚಿಕನ್ ಮಾಡ್ರಿ guys. ನೀವು ಮನೇಲಿ ಈ ತರ ಮಾಡ್ಕೊಂಡ್ ತಿನ್ರಿ, ನಿಮಗೆ ಟ್ರೈ ಮಾಡ್ರಿ guys. ನೀವು ಏನಾರ ಒಂದು ಸ್ವಲ್ಪ ಕ್ಲಿಯರ್ ತರ, ನಾನು ಇದೇ ಫಸ್ಟ್ ಮಾಡ್ತೀನಿ, ಮಾಡೋಣ ಯಾವ ತರ ಟೇಸ್ಟ್ ಅಂತ. ಆಯ್ತು. ಇನ್ನೂ ಇದು ಮಾಡ್ಬೇಕಾ ಫುಲ್ ಎಲ್ಲ ಅದು ಇದೆಲ್ಲ ಬಿಟ್ಕೊಂಡು ಸ್ಮೆಲ್ ಎಲ್ಲ ಹೋಗುತ್ತೆ. ಇಟ್ಕೊಳ್ತೀನಿ. ಗೈಸ್ ಫುಲ್ ಒಗ್ಗರಣೆಗೆ ಹಾಕಿದೀನಿ ನಿಂತ್ಕೊಳ್ರಿ. ಒಂದ್ ಸ್ವಲ್ಪ ಇದು ಚಿಕನ್ ಇಂದೆಲ್ಲ ಇಳಿಬೇಕಂತಲ್ಲ ನೋಡ್ರಿ, ಅಲ್ಲ ಇಳಿತಿತ್ತು ಫುಲ್ ಎಣ್ಣೆ ತರ, ಆ ತರ ಫುಲ್ ಎಲ್ಲ ಇಳಿದಾದ್ಮೇಲೆ ಅವಾಗ ಅಕ್ಕಿ ಹಾಕಬೇಕು. ಹೋಗಿ ಅಕ್ಕಿ ತೊಳ್ಕೊಂಡು ನಾನೇ ಬರ್ತೀನಿ ಮಾಡೋಣ. ಅಕ್ಕಿ ತೊಳ್ಕೊಂಡು ತಂದು ಇದಕ್ಕೆ ಹಾಕ್ಬೇಕು, ಮಾಡೋಣ ಮಸ್ತಾಗಿ ಪ್ರಯತ್ನ. ಅಕ್ಕಿ ಹಾಕ್ತಾ ಇರೋದು ಮಿಕ್ಸ್ ಮಾಡಕ್ಕೆ ಕ್ಲೀನಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಕ್ಕಿ ಆ ಥರ ಬರುತ್ತೆ. ನಾವು ಕ್ಲೀನಾಗಿ ತೊಳೆದು ನೀರು ಯಾಕೆ ಹಾಕ್ಬೇಕಾಯ್ತು ಅನ್ಸುತ್ತೆ. ಅಕ್ಕಿಯ ನೀರು ಹಾಕ್ತಿರೋದು 1 ಕಪ್ ಅಕ್ಕಿಗೆ 2 ಕಪ್ ನೀರು ಎಲ್ಲ ಕ್ಲೀನಾಗಿ ಕ್ಲೀನಾಗಿ ಜಾಸ್ತಿ ಮಿಕ್ಸ್ ಹೊಡಿಬಾರ್ದಂತೆ, ಸ್ವಲ್ಪ ಹಿಂಗೆ ಮಾಡಿ ಸಾಕಲ್ವಾ? ಮಿಕ್ಸ್ ಹೊಡಿಬಾರ್ದು ಜಾಸ್ತಿ. ಮಿಕ್ಸ್ ಮಾಡು. ಹೆಂಗ್ ಬರುತ್ತ ಗೊತ್ತಿಲ್ಲ. ಉಪ್ಪ ತಗ. ಅದು ಇದಕ್ಕೆ ಓಕೆ, ಬಾಕ್ಸ್ ಇಂದ ಇದಕ್ಕೆ ಕೂತಾರೆ. ಜಾಸ್ತಿ ಆಯ್ತು ಉಪ್ಪು ಹಾಕು. ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪೇ ಮೇಯ್ನು, ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿ ಈಡೋಣ. ತಂಗಿ ಮುಚ್ಚು, ಸ್ವಲ್ಪ ಕುದಿ ಬರೋದು. ಗೈಸ್ ಎಲ್ಲ ಮುಗ್ದೈತೆ.
ಇವಾಗ ಒಂದು ಸ್ವಲ್ಪ ಇದೆಲ್ಲ ಕ್ಲೀನಾಗಿ ಇದು ಬರ್ಬೇಕಲ್ಲ, ಕುದಿಬೇಕಲ್ಲ, ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕುದ್ಸೋಣ. ಅದಕ್ಕೋಸ್ಕರ ಸುಮ್ಮನೆ ನೋಡ್ರಿ ನೋಡ್ರಿ ಕುದಿ ಬದೈತೆ. ಇವಾಗ ಮುಚ್ಚಿ ಇನ್ನ ಎಷ್ಟು ನಿಮಿಷ? 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಕೂಗಿಸಿ ತೆಗಿಯೋಣ ಗೈಸ್. 2 ವಿಷಲ್ ಆದ್ಮೇಲೆ ನೋಡೋಣ ಯಾವ ಗತಿ ಬಂದಿರುತ್ತೆ. ಬಿರಿಯಾನಿ ಹೊಸ್ತ ಮಾಡಿರೋ ಬಿರಿಯಾನಿ ಅಂತೇಳಿ 2 ವಿಷಲ್ ಆದ್ಮೇಲೆ ಇಲ್ಲೇ ಕುಂತ್ಕೊಂಡು ಕಾಯ್ತಾ ಇರ್ತೀವಿ ಗೈಸ್. 2 ವಿಷಲ್ ಕೂಗ್ತು ಅನ್ಕಳ್ರಿ, ಅದಕ್ಕೆ ಆಫ್ ಮಾಡ್ತಾ ಇದೀನಿ. ಏರಲ್ಲೇ ಬೇಕು ಸ್ವಲ್ಪ ಸೌಂಡ್ ಕೇಳಿಸ್ತೈತಾ ನೋಡೋಣ ತಡ್ರಿ ಗೈಸ್. ಸ್ವಲ್ಪ ಹೊತ್ತಾಗಲಿ, ಆಮೇಲೆ ಏರ್ ಬಿಟ್ಟು ನೋಡೋಣ. ಒಂದು ಸ್ವಲ್ಪ ಫ್ರೈ ಇದೆಲ್ಲ ಫ್ರೈ ಏನು ರೆಡಿ ಇಲ್ಲ, ಅದೆಲ್ಲ ಆಗುತ್ತಲ್ಲ. ಆಮೇಲೆ ಅದ್ರ ಜೊತೆ ಫುಲ್ಲೆಲ್ಲ ಅದ್ರ ಜೊತೆ ಹಾಕ್ಕೊಂಡು ಎಲ್ಲ ಟೇಸ್ಟ್ ಮಾಡ್ಕೊಂಡು ಫುಲ್ಲೆಲ್ಲ ತೋರಿಸ್ತೀನಿ, ಹೇಳ್ತೀನಿ ಹೆಂಗಿತ್ತು ಅಂತ ಹೇಳಿ. ನೋಡುವ ಗೈಸ್, ನೋಡೋಣ ಯಾವ ಥರ ಬಂದಿತ್ತು ಅಂತ ಹೇಳಿ. ಈಗ ತಡಿ ರಾಮರಾಗಿ ಯಾವ ತರ ಬಂದೈತಿ ಟೇಸ್ಟ್ ಅಂತ ಗೊತ್ತಿಲ್ಲ. ನೋಡಕ್ ಈ ತರ ಕಲ್ಸನಾ? ಗೈಸ್, ಅಕ್ಕಿ ಏನಾರ ಬೇರೆ ಹಾಕಿದ್ರೆ ಚೆನ್ನಾಗಿರೋದು ಅನ್ಸೋದು. ಈಗ ಮಾಮೂಲಿ ಅಕ್ಕಿ ಹಾಕಿರೋದ್ರಿಂದ ಈ ತರ ಡೈಲಿ ಕರೆಂಟು ಡೈಲಿ ಇರೋದು ಅಂದ್ಕೊಳ್ರಿ. ಇವತ್ತು ಎಂತ ಕೆಲಸ ಮಾಡಿತೀನಿ ನೋಡ್ರಿ, ಐತಿ ಒಳಕಲ್ಲಿರೋ ಹೊತ್ತಿಗೆನ ಸರಿ ಹೋತು. ಇಲ್ಲ ಅಂದಿದ್ರೆ ಇನ್ನೂ ಕರೆಂಟ್ ಬರುತ್ತೆ ಕಾಯ್ಬೇಕಾಯ್ತು. ಅದೊಂದ್ ಸ್ವಲ್ಪ ಸಾಂಬಾರಿಂದು ರುಬ್ಬಿರ್ಲಿಲ್ಲ. ಒಂದೊಂದ್ ದಿವಸ ಕರೆಕ್ಟ್ ಟೈಮಲ್ಲಿ ಡೈಲಿ ಇರುತ್ತೆ, ಒಂದೊಂದ್ ದಿವಸ ಹಂಗಾಗಿರುತ್ತೆ. ಗೈಸ್, ಫುಲ್ಲೆಲ್ಲ ರೆಡಿ ಐತೆ. ಅದರಲ್ಲಿ ನಾವ್ ಮಾಡಿರೋ ಬಿರಿಯಾನಿ ಹೆಂಗಿತ್ತಜ್ಜಿ? ಬಿರಿಯಾನಿ ಸೂಪರ್ ಆಗೈತಿ. ನನ್ನ ಮೊಮ್ಮಗ ಮಾಡಿರೋ ಬಿರಿಯಾನಿ ನಿಜ ಹೇಳು, ನಿಜಾಗ್ಲೂ ಚೆನ್ನಾಗೈತಿ. ಗೈಸ್, ನಾನು ಅವಾಗಲೇ ನೋಡಿದೆ ಟೇಸ್ಟ್. ಈಗ ಹೇಳ್ತೀನಿ ತಡ್ರಿ ಹೆಂಗೈತಿ ಅಂತ, ಯಾವ್ಯಾವ್ದು ಹೆಂಗೈತಿ ಅಂತ. ಇಲ್ಲಿ ಫುಲ್ಲು ಒಂದು 3-4 ಥರ ಐಟಮ್ ಇದೆ, ತೋರಿಸ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ನಾವು ಮಾಡಿರುವ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೀನಿ. ಕಬಾಬು, ಹಾಗೆ ಫ್ರೈಯು, ಹಾಗೆ ಕಾಳು, ಅನ್ನ ಮತ್ತು ಸಾಂಬಾರು. ಇದರಲ್ಲಿ ನಾವು ಮಾಡಿರೋ ಬಿರಿಯಾನಿ ತಿಂದು ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗೈತೆ ಗಾಯ್ಸ್. ಅಷ್ಟು ಅವಾಗ ತಿಂದ್ಕು ಇವಾಗ ತಿಂದ್ಕು ಡಿಫ್ರೆನ್ಸ್ ಐತಿ. ಇವಾಗ ಉಪ್ಪು ಖಾರ ಎಲ್ಲ ಸೂಪರ್ ಆಗಿ ಐತಿ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಅಕ್ಕಿ ಒಂದು ಚೇಂಜ್ ಆಗಿದ್ರೆ ಸಕ್ಕದಾಗಿರೋದು. ಚಿಕನ್ ಪೀಸ್ ಅಷ್ಟೇ ಚೆನ್ನಾಗಿ ಬಂದೈತೆ. ಆಮೇಲೆ ನನಗೆ ಮೇಯ್ನ್ ಇಷ್ಟ ಅಂತಂದ್ರೆ ಇದ್ರಲ್ಲೆಲ್ಲ ಅನ್ನ ಸಾಂಬಾರ ಗಾಯ್ಸ್. ಬಿರಿಯಾನಿ ಸುಮ್ಮನೆ ಆಸೆ ಎಷ್ಟೇ ತಿನ್ಬೇಕು ಅಂತ, ಅನ್ನ ಸಾಂಬಾರು ಇಷ್ಟ. ಫ್ರೈ ಕಬಾಬ್ ಮಾತ್ರ ಸಕ್ಕತ್ತೈತಿ. ಕಬಾಬ್ ಸಕ್ಕತ್ತೈತಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗೈತೆ. ಕಬಾಬು ಸಕ್ಕತ್ತೈತೆ. ಆಮೇಲೆ ಅನ್ನ ಸಾಂಬಾರು ಮತ್ತೆ ಕಾಳು. ಫಸ್ಟಿಗೆಲ್ಲ ಏನಾರು ಕಾಳು ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡ್ತೀವಿ. ಅಚ್ಚೆ ಕಾಳು ಒಂದು ಸ್ವಲ್ಪ ನೋಡಿ, ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಅಂತ. ಇಷ್ಟೆಲ್ಲ ಫುಲ್ ಓವರ್ ಆಲ್ಗೆ 10 out of 10 ಕೊಡೋದು ನಾನು. ಹಂಗೆ ಬಿರಿಯಾನಿಗೆ ಹೇಳ್ಬೇಕಂದ್ರೆ ಒಂದು 7-8 ಅನ್ಕೊಳ್ರಿ. ಚೆನ್ನಾಗೈತೆ, ಅಷ್ಟೊಂದು ಕೆಟ್ಟದಾಗೇನಿಲ್ಲ ನಾ ಮಾಡಿರೋದು. ಆಮೇಲೆ ಕಬಾಬ್ ಸೂಪರ್ ಐತೆ ಮತ್ತು ಫ್ರೈ ಸಕ್ಕತ್ತೈತೆ. ಇದೆಲ್ಲ ನೋಡಿದ್ರಲ್ಲ, ನಿಮಗೆ ಇದರಲ್ಲಿ ನಾನು ಮಾಡಿದ ಬಿರಿಯಾನಿ ನಿಮ್ಗೆ ಇಷ್ಟ ಆಯ್ತಾ ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಟ್ರೈ ಮಾಡಿರಿ ಮನೇಲಿ ಹೊಸ್ತಾರ ಹೊಸಬ್ರು ಯಾರು ನೋಡ್ತೀರಿ ಮಾಡ್ದಿಲ್ದಾರು, ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ವಿಡಿಯೋ ನೋಡಿದ್ರಲ್ಲ, ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯೆನ್ಸು ಗೊತ್ತಿಲ್ಲ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿರಿ, ನೋಡೋಣ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಅಂತ. ಹಾಗೆ ನೀವು ಒಂದು ಕಮೆಂಟ್ ಮಾಡ್ತಿರಲ್ಲ, ನೀವು ಯಾರ್ಯಾರು ಈ ಲಾಸ್ಟ್ ತಕ್ಕ ಕೊನೆ ತಕ್ಕ ನೋಡಿ ಕಮೆಂಟ್ ಮಾಡ್ತೀರಾ, ಇವ್ರಿಗೆಲ್ಲ ಮುಂದಿನ ದಿವಸದಲ್ಲಿ ಸಮ್ ಗಿಫ್ಟ್ಸ್ ನೋಡೋಣ. ಐ ವಿಲ್ ಟ್ರೈ. ಹಂಗಂತೇಳಿ ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಮತ್ತೆ ಏನಾರು ಕಮೆಂಟ್ ಮಾಡಿ ಗಾಯ್ಸ್, ನಿಮ್ಗೆ ಏನಾರು ಕಂಟೆಂಟ್ ಗೊತ್ತಿದ್ರೆ ಐ ವಿಲ್ ಡೂ ಸಮ್ ಕಂಟೆಂಟ್, ಕ್ರೇಜಿ ಕಂಟೆಂಟ್ಸ್ ಫನ್ನಿ ಆಗಿರಲಿ ಅಂತ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.